ಓಂ ನಮೋ ನಾರಾಯಣಾಯ. ಕಟಕ ರಾಶಿಯವ್ರಿಗೆ ಡಿಸೆಂಬರ್ ತಿಂಗಳಲ್ಲಿ ಈ ತಿಂಗಳು ಯಾರ್ಯಾರಿಗೆ ಮದುವೆ ಆಗಿರಲ್ಲ ಅವ್ರಿಗೆಲ್ಲ ಮದುವೆ ಆಗೋ ಸಾಧ್ಯತೆ ಉಂಟು. ನಿಮ್ಮ ತಂದೆ ಜೊತೆ ಮನಸ್ತಾಪಗಳು ಬರ್ಬೋದು. ಅವರ ಮನಸ್ಸಿಗೆ ನೋವು ಮಾಡಬೇಡಿ. ಈ ತಿಂಗಳು ನೀವು ಮಾನಸಿಕವಾಗಿ ಕುಗ್ಗಿದ್ರೂ ಕೂಡ ಡಿಸೆಂಬರ್ 15 ನಂತರ ನೀವು ಜೀವನದಲ್ಲಿ ಗಟ್ಟಿಯಾಗಿ ನಿಲ್ತೀರಾ. ನಿಮ್ಮ ಕುಟುಂಬದಲ್ಲಿ ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ಬೋದು ಹಾಗೂ ಹಣಕಾಸಿನ ಸಂಬಂಧಪಟ್ಟ ಹಾಗೆ ನಿಮ್ಮ ಕುಟುಂಬದಲ್ಲಿ ತೊಂದರೆ ಕೂಡ ಬರ್ಬೋದು. ಈ ಸಮಸ್ಯೆ ಎಲ್ಲ ಡಿಸೆಂಬರ್ ಕೊನೆ ವೀಕಲ್ಲಿ ಸಾಲ್ವ್ ಆಗುತ್ತೆ. ನೀವು ನಿಮ್ಮನ್ನು ನೀವು ನಂಬಿ ಹೊಸ ಕೆಲಸಗಳನ್ನ ಮಾಡ್ಕೊಂಡು ಹೋದರೆ ತುಂಬ ಅಭಿವೃದ್ಧಿ ಆಗುತ್ತೆ. ಆದರೆ ತಾಳ್ಮೆ ಇರಲಿ, ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳಿ. ಖಂಡಿತ ನಿಮ್ಮ ಯೋಚನೆ ಸಕ್ಸಸ್ ತಂದು ಕೊಡುತ್ತೆ. ನಿಮ್ಮ ಒಳ್ಳೆತನನ ಬೇರೆಯವ್ರು ಯೂಸ್ ಮಾಡ್ಕೋತಾರೆ. ನೀವು ಯಾರಿಗೂ ಕೂಡ ಸುಮ್ಮನೆ ದುಡ್ಡು ಕೊಡಬೇಡಿ. ಇದರಿಂದ ದುಡ್ಡು ವಾಪಸ್ ಬರಲ್ಲ, ಮತ್ತೆ ನಿಮ್ಮ ಟೆನ್ಷನ್ ಹೆಚ್ಚಾಗುತ್ತೆ. ಆರೋಗ್ಯ ಸಂಬಂಧಪಟ್ಟಂತೆ ಕೂಡ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ವಾಹನ ಓಡಿಸೋರು ನಿಧಾನಕ್ಕೆ ಚಲಿಸ್ಬೇಕು, ಹುಷಾರಾಗಿರಬೇಕು. ವಾಹನದಿಂದ ಬಿಸ್ನೆಸ್ ಮಾಡೋರು ಕೂಡ ಈ ತಿಂಗಳು ಹುಷಾರಾಗಿರಿ, ಇಲ್ಲಾಂದ್ರೆ ಲಾಸಸ್ ಆಗುತ್ತೆ. ನಿಮ್ಗೇನಾದ್ರೂ ಕಾಲ್ ನೋವು ಹಲ್ಲು ನೋವಿದ್ರೆ ಜಾಸ್ತಿ ಆಗೋ ಸಾಧ್ಯತೆ ಇದೆ, ನಿರ್ಲಕ್ಷ್ಯ ಮಾಡಬೇಡಿ. ಗುರುವಾರದಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಲ್ಸಕ್ರೆ ಅರ್ಪಿಸೋದ್ರಿಂದ ಹಾಗೂ ಎಲ್ಲಿಯಾದ್ರೂ ತೆಂಗಿನ ಸಸಿ ನೀಡೋದ್ರಿಂದ ನಿಮ್ಗೆ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.